ಹಾಳಾಗಿ ಹೋಗುತ್ತೆ ಅಂದ್ಕೊಂಡಿರೋ ನಿನ್ನ ತಂಗಿ ಸಂಸಾರನ ನಾನು ಸರಿ ಮಾಡ್ತೀನಿ ಶಿವು. ನೀವು ಅನ್ನೋ ತನಕ ನಾನೇನು ಕಾಲು ಬಿಡಲ್ಲ. ಮಾದಪ್ಪಣ ಎದ್ದೇಳು ಮಾದಪ್ಪಣ. ಮಾದಪ್ಪಣ ನನ್ನ ಮೇಕೆ ನಂಗೆ ಬೇಜಾರು ಬರಂಗ್ ಮಾಡ್ಬೇಡ. ಎದ್ದೇಳು 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 ಎದ್ದೇಳು. ಏನ್ ಮಾಡ್ತಿದ್ಯಾ ಮಾದಪ್ಪಣ? ನೀವು ದೊಡ್ಡವರು, ನೀವು ಹಿಂಗೆಲ್ಲ ಮಾಡಬಾರ್ದು. ಈ ವರ್ಷ ನಾನು 2ನೇ ಸಲ ನಿನ್ನ ಕಾಲಿಗೆ ಬೀಳ್ತಾ ಇರೋದು. ಒಂದು, ನೀನು ದೇವಿನ ಹೊತ್ತಾಗ. 2ನೇದು, ನಮ್ಮನೆ ದೇವಿನ ನಾನು ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂದಾಗ. ಅಂಕಲ್, ದೊಡ್ಡವರಾಗಿ ನೀವೇ ಯಾಕೆ ಅಂಕಲ್ ಹಿಂಗೆಲ್ಲ ಮಾಡ್ತಿದ್ದೀರಾ? ಈ ನನ್ನ ತಾಯಿನ ಕರ್ಕೊಂಡು ಹೋಗ್ಬೇಕು ಕಣವ್ವ. ಮಾವ, ನೋಡು ಮಾವ, ನೀನು ಪೇಪರಲ್ಲಿ ನ್ಯೂಸಲ್ಲಿ ಇಷ್ಟೆಲ್ಲ ಕೇಸಸ್ ಓದಿರ್ತೀಯ. ಮನೆಗೆ ಸೇರಿಸ್ದೇ ಇದ್ದಿದ್ದಕ್ಕೆ ಸೊಸೆ ಮನೆ ಮುಂದೆ ಧರಣಿ ಕೂತಿದ್ದಾಳೆ ಅಂತ. ಆದರೆ ಒಂದೇ ಒಂದು ಕೇಸು ಮಾವ ಸೊಸೆಗೋಸ್ಕರ ಧರಣಿ ಕೂತ್ಕೊಳ್ಳೋದನ್ನ ನೀನು ನೋಡಿದ್ಯಾ? ಆದ್ರೆ ಇಲ್ಲಿ ಮಾದಪ್ಪ ಅಂಕಲ್ ಮಾಡಿದ್ದಾರೆ ಮಾವ. ಯಾಕೆ ಹೇಳು? ಅವ್ರಿಗೆ ಸೊಸೆಗಿಂತ ಹೆಚ್ಚಾಗಿ ಮಗಳು ಬೇಕು, ಮಗಳಿಗಿಂತ ಹೆಚ್ಚಾಗಿ ದೇವತೆ ಬೇಕು. ತನ್ನ ಸೊಸೆನ ದೇವತೆ ರೂಪದಲ್ಲಿ ಕಾಣೋ ಅಂಥವ್ರ ಮನೆ ಕಳ್ಸ್ಕೊಡೋದಕ್ಕೆ ನೀನು ಹಿಂದೆಟ್ಟಾಕ್ಬಾರ್ದು ಮಾವ. ನನಗೆ ಅರ್ಥ ಆಗತ್ತೆ ಮಾವ, ಸಮಸ್ಯೆಗಳು ತುಂಬಾ ಇದೆ. ಆ ಸಮಸ್ಯೆನ ಬಗೆಹರಿಸ್ಕೊಂಡು ಹೋಗೋದೇ ಜೀವನ. ತಪ್ಪು ಮಾಡಿದ್ಮೇಲೆ ತಿದ್ಕೊಂಡು ಹೋಗಿ ಬದುಕದೆ ಸಂಸಾರ. ಪ್ಲೀಸ್ ನನ್ನ ನಂಬು. ರಶ್ಮಿ ಜೀವನ ಸರಿ ಮಾಡೋದಕ್ಕೆ ನಾನು ಮಾದಪ್ಪ ಅಂಕಲ್ ಜೊತೆ ಕೈ ಜೋಡಿಸ್ತೀನಿ ಮಾವ. ಏನು ಯೋಚನೆ ಮಾಡ್ತಿದ್ಯಾ? ಕಳಿಸ್ಲಾ? ಹೂ ಅಲ್ಲ.